ನಮಸ್ಕಾರ. ಕೆಲವೊಮ್ಮೆ ಕೆಲವು ವ್ಯಕ್ತಿಗಳು ನಮ್ಮ ಜೊತೆ ಇರುವುದಿಲ್ಲ, ಆದರೆ ಅವರ ನೆನಪುಗಳು ಮಾತ್ರ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಕೆಲಸ ಮಾಡುತ್ತಿರುವಾಗ, ಊಟ ಮಾಡುವಾಗ ಅಥವಾ ರಾತ್ರಿ ಮಲಗುವಾಗ ಯಾರೋ ಒಬ್ಬರ ನೆನಪು ನಿಮ್ಮನ್ನು ಪದೇ ಪದೇ ಕಾಡುತ್ತಿದೆಯೇ? ಆ ನೆನಪುಗಳು ನಿಮ್ಮ ಕಣ್ಣಲ್ಲಿ ನೀರು ತರಿಸುತ್ತಿದೆಯೇ? ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾರು ಗತಕಾಲದ ನೆನಪುಗಳಲ್ಲಿ ಬದುಕುತ್ತಾರೋ ಅವರು ವರ್ತಮಾನದ ಸುಖವನ್ನು ಎಂದಿಗೂ ಸವಿಯಲಾರರು. ಇಂದು ನಾವು ಈ ಅತಿಯಾದ ನೆನಪಿನ ಸಂಕೋಲೆಯಿಂದ ಹೊರಬಂದು ಶಾಂತಿ ಕಂಡುಕೊಳ್ಳುವುದು ಹೇಗೆ ಎಂದು ತಿಳಿಯೋಣ. ನೆನಪು ಎಂಬುದು ಕೇವಲ ಅಭ್ಯಾಸ. ಚಾಣಕ್ಯರ ಮೊದಲ ಪಾಠ: ಮನಸ್ಸು ಒಂದು ಅಭ್ಯಾಸದಂತೆ. ನಾವು ಯಾರನ್ನೂ ಮಿಸ್ ಮಾಡಿಕೊಳ್ಳುತ್ತಿದ್ದೇವೆ ಎಂದರೆ ನಮ್ಮ ಮನಸ್ಸು ಆ ವ್ಯಕ್ತಿಯ ಉಪಸ್ಥಿತಿಗೆ, ಪ್ರೆಸೆನ್ಸ್ಗೆ ಒಗ್ಗಿಕೊಂಡಿದೆ ಎಂದರ್ಥ. ಈಗ ಆ ವ್ಯಕ್ತಿ ಇಲ್ಲದಿರುವಾಗ ಮನಸ್ಸು ಆ ಹಳೆಯ ಸುಖವನ್ನು ಹುಡುಕುತ್ತಾ ತಡಕಾಡುತ್ತಿದೆ. ಚಾಣಕ್ಯನ ಪ್ರಕಾರ ಶ್ರೇಷ್ಠ ವ್ಯಕ್ತಿಯು ತನ್ನ ಮನಸ್ಸನ್ನು ನಿಯಂತ್ರಿಸುತ್ತಾನೆಯೇ ಹೊರತು ನೆನಪುಗಳಿಗೆ ದಾಸನಾಗುವುದಿಲ್ಲ. ಇದು ಪ್ರೀತಿಯಲ್ಲ, ಇದು ನಿಮ್ಮ ಮನಸ್ಸು ಮಾಡುತ್ತಿರುವ ಹಠ. ಈ ಅಭ್ಯಾಸವನ್ನು ಮುರಿಯಲು ಹೊಸ ವಿಷಯಗಳತ್ತ ಗಮನಹರಿಸಿ. ವ್ಯಾಮೋಹ ವಿರುದ್ಧ ಪ್ರೀತಿ. ಚಾಣಕ್ಯರು ಹೇಳುತ್ತಾರೆ, ಆಸಕ್ತಿಯೇ ಭಯ ಮತ್ತು ದುಃಖದ ಮೂಲ. ನೀವು ಯಾರನ್ನಾದರೂ ಮಿಸ್ ಮಾಡಿಕೊಳ್ಳುತ್ತಿದ್ದೀರಿ ಎಂದರೆ ನೀವು ಅವರ ಮೇಲೆ ಅತಿಯಾಗಿ ಅವಲಂಬಿತರಾಗಿದ್ದೀರಿ ಎಂದರ್ಥ. ಪ್ರೀತಿಯು ಬಿಡುಗಡೆ ನೀಡುತ್ತದೆ, ಆದರೆ ವ್ಯಾಮೋಹ, ಅಟ್ಯಾಚ್ಮೆಂಟ್, ನಿಮ್ಮನ್ನು ಬಂಧಿಸುತ್ತದೆ. ಚಾಣಕ್ಯನ ತತ್ವದಂತೆ ಪ್ರತಿಯೊಬ್ಬ ವ್ಯಕ್ತಿಯೂ ಈ ಭೂಮಿಗೆ ಒಬ್ಬನೇ ಬರುತ್ತಾನೆ ಮತ್ತು ಒಬ್ಬನೇ ಹೋಗುತ್ತಾನೆ. ಸಂಬಂಧಗಳು ಕೇವಲ ಒಂದು ಪ್ರಯಾಣವಿದ್ದಂತೆ. ಪಯಣದ ಮಧ್ಯೆ ಸಿಕ್ಕವರು ಇಳಿದು ಹೋದಾಗ ನೀವು ನಿಮ್ಮ ದಾರಿಯಲ್ಲಿ ಸಾಗುವುದನ್ನು ನಿಲ್ಲಿಸಬಾರದು. ಕೆಲಸವೇ ಅತಿದೊಡ್ಡ ಚಿಕಿತ್ಸೆ. ನೆನಪುಗಳಿಂದ ಮುಕ್ತಿ ಪಡೆಯಲು ಚಾಣಕ್ಯ ನೀಡುವ ಮದ್ದು ಕರ್ತವ್ಯ, ಧರ್ಮ. ಯಾವಾಗ ನೀವು ಖಾಲಿ ಇರುತ್ತೀರೋ ಆಗ ಮಾತ್ರ ನೆನಪುಗಳು ನಿಮ್ಮನ್ನು ಕಾಡುತ್ತವೆ. ನೀವು ನಿಮ್ಮ ಕೆಲಸದಲ್ಲಿ, ನಿಮ್ಮ ಗುರಿಯಲ್ಲಿ ಅಥವಾ ಸಮಾಜದ ಹಿತಕ್ಕಾಗಿ ಮಾಡುವ ಕಾರ್ಯದಲ್ಲಿ ತೊಡಗಿಸಿಕೊಂಡಾಗ ನೆನಪುಗಳು ತನ್ನಿಂದ ತಾನೇ ಮರೆಯಾಗುತ್ತವೆ. ಚಾಣಕ್ಯನು ನಂದವಂಶವನ್ನು ನಾಶ ಮಾಡುವ ಗುರಿ ಹೊಂದಿದ್ದರಿಂದ ಅವನಿಗೆ ಹಳೆಯ ಸೋಲುಗಳ ಬಗ್ಗೆ ಕೊರಗಲು ಸಮಯವಿರಲಿಲ್ಲ. ನಿಮ್ಮ ಜೀವಿತದ ದೊಡ್ಡ ಗುರಿ ಯಾವುದು ಎಂಬುದನ್ನು ನೆನಪಿಸಿಕೊಳ್ಳಿ. ಆಗ ಸಣ್ಣ ನೆನಪುಗಳು ನಿಮ್ಮ ದಾರಿಗೆ ಅಡ್ಡಿಯಾಗುವುದಿಲ್ಲ. ಹಿಂದೆ ತಿರುಗಿ ನೋಡುವ ಬದಲು ಮುಂದೆ ಹೆಜ್ಜೆ ಹಾಕಿ. ನಿಮ್ಮನ್ನು ಬಿಟ್ಟು ಹೋದವರು ಅಥವಾ ದೂರಾದವರು ನಿಮ್ಮ ಯಶಸ್ಸನ್ನು ನೋಡಿ ಹೆಮ್ಮೆ ಪಡುವಂತೆ ಬೆಳೆಯಿರಿ. ನೀವು ಯಾರನ್ನಾದರೂ ಅತಿಯಾಗಿ ಮಿಸ್ ಮಾಡಿಕೊಳ್ಳುತ್ತಿರುವಾಗ ಆ ನೋವನ್ನು ಮರೆಯಲು ಏನು ಮಾಡುತ್ತೀರಿ? ಕಾಮೆಂಟ್ನಲ್ಲಿ ತಿಳಿಸಿ. ಯಾರದ್ದೋ ನೆನಪಿನಲ್ಲಿ ಕಣ್ಣೀರು ಹಾಕುತ್ತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೆ ಹೊಸ ಭರವಸೆ ನೀಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧೈರ್ಯದಿಂದ ಮುನ್ನಡೆಯಿರಿ. ಇದು ನಿಮ್ಮ ಚಾಣಕ್ಯ.